ಜಾರಕಿಹೊಳಿ ಕುಟುಂಬ ಯಾವತ್ತೂ ತಮ್ಮ ಕುಟುಂಬದ ಹಿತಾಸಕ್ತಿಯನ್ನೇ ನೋಡುತ್ತದೆ ಹೊರತು ತಾವಿರುವ ಪಕ್ಷದ ಹಿತಾಸಕ್ತಿಯನ್ನಲ್ಲ ಎಂಬುದು ಮಂಗಳವಾರ ಮತ್ತೊಮ್ಮೆ ಸಾಬೀತಾಯಿತು. ಪಕ್ಷಗಳನ್ನು ಜಾರಕಿಹೊಳಿ ಕುಟುಂಬ ಬಳಸುತ್ತದೆಯೇ ಹೊರತು ಜಾರಕಿಹೊಳಿ ಕುಟುಂಬವನ್ನು ಪಕ್ಷಗಳು ತಮಗೆ ಬೇಕಾದಂತೆ ಪಳಗಿಸಲು ಅಸಾಧ್ಯ ಎಂಬುದು ಖಚಿತವಾಯಿತು. ಬೆಳಗಾವಿಯ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿ ಹೆಸರು, ಸದ್ಯ ರಾಜ್ಯ ರಾಜಕೀಯದಲ್ಲೂ ಬಹಳ ಪವರ್ಫುಲ್ ಹೆಸರುಗಳಲ್ಲಿ ಒಂದು, ಪಕ್ಷ ಬದಲಾದರೂ ಮತ್ತೆ ಮತ್ತೆ ಗೆಲ್ಲುತ್ತಲೇ ಬಂದಿರುವ ಕುಟುಂಬ ರಾಜಕಾರಣದಲ್ಲಿ ಮಹಾ ದಾಖಲೆಯನ್ನೇ ಬರೆದ ಹೆಸರೇ ಜಾರಕಿಹೊಳಿ ಕುಟುಂಬ. ಈಗ ಈ ಕುಟುಂಬದ 4 ಸೋದರರು ರಾಜ್ಯ ಶಾಸನ ಸಭೆಯ ಸದಸ್ಯರು. ಈ ಕುಟುಂಬದ 4 ಸಹೋದರರ ರಾಜಕೀಯ ಜೀವನ, ಅವರ ಸೋಲು ಗೆಲುವುಗಳು, ರಾಜಕೀಯ ವಿರೋಧಿಗಳಾದರೂ ಕುಟುಂಬದ ವಿಷಯ ಬಂದಾಗ ಅವರ ಒಗ್ಗಟ್ಟು ಮತ್ತು ಬೆಳಗಾವಿಯ ಕೋಟೆಗೆ ಮತ್ಯಾರನ್ನೂ ಕಾಲಿಡಲು ಬಿಡುವುದೇ ಇಲ್ಲ ಎಂದು ಅವರು ತೊಟ್ಟ ಪಣ, ಮಂಗಳವಾರ ಬಂದ ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ, ಈ ಕುಟುಂಬ ರಾಜಕೀಯದ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ಸಂಕ್ಷಿಪ್ತ ವಿವರ ಈ ಎಪಿಸೋಡ್ನಲ್ಲಿ. ಜಾರಕಿಹೊಳಿ ಸಹೋದರರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೇಳಿ ಬರುತ್ತಿರುವ ಪ್ರಮುಖ ಹೆಸರು ರಮೇಶ್ ಜಾರಕಿಹೊಳಿ. 1960ರಲ್ಲಿ ಬೆಳಗಾವಿನಲ್ಲಿ ರಮೇಶ್ ಜಾರಕಿಹೊಳಿ ಜನಿಸಿದರು. ಕಬ್ಬು ಬೆಳೆಗಾರ ಮತ್ತು ಪ್ರಸಿದ್ಧ ಉದ್ಯಮಿ ಲಕ್ಷ್ಮಣರಾವ್ ಜಾರಕಿಹೊಳಿಯವರು ಜಾರಕಿಹೊಳಿ ಸಹೋದರರ ತಂದೆ. ಬೆಳಗಾವಿಯಲ್ಲಿ ರಾಜಕೀಯದ ಹಿಡಿತದಷ್ಟೇ ಪ್ರಮುಖವಾದದ್ದು ಸಕ್ಕರೆ ಕಾರ್ಖಾನೆಗಳ ಒಡೆತನ. ಅವುಗಳ ಮೂಲಕವೇ ರಾಜಕೀಯ ನಿಯಂತ್ರಣ ಅಲ್ಲಿ ಸರ್ವೇ ಸಾಮಾನ್ಯ. ತಂದೆ ಉದ್ಯಮಿಯಾಗಿದ್ದರಿಂದ ರಾಜಕೀಯ ಪ್ರವೇಶ ರಮೇಶ್ ಜಾರಕಿಹೊಳಿಗೆ ಸುಲಭವೇ ಆಗಿತ್ತು. ಮೊದಲ ಬಾರಿ 1985ರಲ್ಲಿ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ರಮೇಶ್ 4,000 ಮತಗಳಿಂದ ಸೋತಿದ್ದರು. ಇನ್ನು ನಾನು ಸ್ಪರ್ಧಿಸಿದರೆ ಗೆದ್ದೇ ತೀರುತ್ತೇನೆ ಎಂದು ಪಣ ತೊಟ್ಟ ರಮೇಶ್ ಮತ್ತೆ ಸ್ಪರ್ಧಿಸಿದ್ದು 14 ವರ್ಷಗಳ ಬಳಿಕ. 1999ರಲ್ಲಿ ಜನತಾದಳದ ನಾಯಕ್ ಚಂದ್ರಶೇಖರ್ ಸದಾಶಿವ ಅವರನ್ನು 55,000 ಮತಗಳಿಂದ ಮಣಿಸುವ ಮೂಲಕ ಮೊದಲ ಬಾರಿಗೆ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದ ಶಾಸಕರಾದರು. ಇದಾದ ಬಳಿಕದ ವರ್ಷಗಳಲ್ಲಿ ಬೆಳಗಾವಿಯ ರಾಜಕೀಯದಲ್ಲಿ ತನ್ನ ಹಿಡಿತ ಸಾಧಿಸಿದ ರಮೇಶ್ ಜಾರಕಿಹೊಳಿ 6 ಬಾರಿ ಶಾಸಕರಾದವರು. 2004ರಲ್ಲಿ ಬಿಜೆಪಿಯ ಮುಟ್ಟೆನ್ನವರ್ ಮಲ್ಲಪ್ಪ ಅವರನ್ನು ಮಣಿಸಿದರು. 2008ರಲ್ಲಿ ಜನತಾದಳ ಅಭ್ಯರ್ಥಿ ಅಶೋಕ್ ನಿಂಗಪ್ಪ ಪೂಜಾರಿಯವರನ್ನ ಮಣಿಸಿದರು. 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಸಚಿವರಾದರು. 2018ರವರೆಗೆ ಕಾಂಗ್ರೆಸ್ ನಿಷ್ಠರಾಗಿದ್ದ ರಮೇಶ್ ಜಾರಕಿಹೊಳಿ 2018ರಲ್ಲಿ ಕಾಂಗ್ರೆಸ್ ವಿರುದ್ಧ ಬಂಡೆದ್ದರು. ಸಚಿವ ಸ್ಥಾನದಿಂದ ತನ್ನನ್ನು ಕೈಬಿಟ್ಟಿದ್ದು ಮತ್ತು ಬೆಳಗಾವಿಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಮೂಗು ತೋರಿಸುತ್ತಿದ್ದಾರೆ ಎನ್ನುವುದೇ ರಮೇಶ್ ಜಾರಕಿಹೊಳಿ ಸಿಟ್ಟಿಗೆ ಕಾರಣವಾಗಿತ್ತು. ರಮೇಶ್ ಜಾರಕಿಹೊಳಿಯವರ ರಾಜಕೀಯ ಎದುರಾಳಿ ಎಂದೇ ಹೇಳಲಾಗುವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮಾಂತರದಿಂದ ಶಾಸಕಿಯಾಗಿ ಆಯ್ಕೆಯಾಗುವಲ್ಲಿ ಡಿಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದರು. ಇದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದು ಅಸಮಾಧಾನ ಸ್ಫೋಟಕ್ಕೆ ಪ್ರಮುಖ ಕಾರಣವಾಯಿತು. 2018ರ ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಬೆಳಗಾಂನ ಇತರ ಶಾಸಕರು ಬಂಡೇಳುವಂತೆ ಮಾಡುವಲ್ಲಿ ರಮೇಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದರು. ರಮೇಶ್ ಜಾರಕಿಹೊಳಿ ಪ್ರಯತ್ನದ ಫಲವಾಗಿ ಒಟ್ಟು 14 ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ತೊರೆದರು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಇದರಿಂದಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನಗೊಂಡಿತು. ಯಡಿಯೂರಪ್ಪ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಈ ಎಲ್ಲಾ ಶಾಸಕರನ್ನು ಪಕ್ಷಾಂತರ ವಿರೋಧಿ ಕಾಯ್ದೆಯ ಅನ್ವಯ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿತು. ಇದನ್ನು ಪ್ರಶ್ನಿಸಿ ಈ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಶಾಸಕರ ಅನರ್ಹತೆಯನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಈ ಎಲ್ಲಾ ಶಾಸಕರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿತು. ತೆರವಾದ ಎಲ್ಲಾ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆಯಾಯಿತು. 2019ರ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದರು. ಅವರ ವಿರುದ್ಧ ಕಾಂಗ್ರೆಸ್ನಿಂದ ನಿಂತದ್ದು ಅವರ ಸ್ವಂತ ಸಹೋದರ ಲಖನ್ ಜಾರಕಿಹೊಳಿ. ಆದರೆ ಚುನಾವಣೆಯಲ್ಲಿ ಲಖನ್ ಜಾರಕಿಹೊಳಿಗೆ ಸೋಲಾಯಿತು. ಆ ಬಳಿಕ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಸರ್ಕಾರದಲ್ಲಿ ನೀರಾವರಿ ಸಚಿವರಾದರು. ಬಿಜೆಪಿ ಸಂಘ ಪರಿವಾರದ ವರಿಷ್ಠರಿಗೆ ಆಪ್ತರಾದರು. ಕೇಂದ್ರದಲ್ಲೂ ಪ್ರಭಾವ ಬೀರುವಷ್ಟು ಪವರ್ಫುಲ್ ಆದರು. ಮಹಾರಾಷ್ಟ್ರದ ಬಿಜೆಪಿಯವರು ರಮೇಶ್ ಮೂಲಕ ಬೆಳಗಾವಿ ಗಡಿಭಾಗದ ಜಿಲ್ಲೆಗಳಲ್ಲಿ ಪಕ್ಷ ಬೆಳೆಸಲು ಪ್ರಯತ್ನಿಸಿದರು. ಹೀಗೆ ಯಡಿಯೂರಪ್ಪ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿ ಮೆರೆದಾಡುತ್ತಿದ್ದಾಗಲೇ ರಮೇಶ್ ಜಾರಕಿಹೊಳಿಗೆ ಆಘಾತ ಎದುರಾಯಿತು. ಅದುವೇ ಸೆಕ್ಸ್ ಸಿಡಿ ಸ್ಕ್ಯಾಂಡಲ್. 2021ರ ಮಾರ್ಚ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಅಶ್ಲೀಲ ಸಿಡಿ ಬಹಿರಂಗಗೊಂಡಿತು. ಸರ್ಕಾರಿ ಉದ್ಯೋಗ ನೀಡುವುದಾಗಿ ಹೇಳಿ ರಮೇಶ್ ಜಾರಕಿಹೊಳಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ವಿಡಿಯೋದಲ್ಲಿದ್ದ ಯುವತಿ ಆರೋಪಿಸಿದರು. ಇದರಿಂದ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳಿಗೆ ಭಾರೀ ಮುಖಭಂಗವಾಯಿತು. ವಿರೋಧ ಪಕ್ಷಗಳು ಬಿಜೆಪಿಯನ್ನು ಬ್ಲೂ ಜೆಪಿ ಎಂದು ಕರೆದರು. ಆರಂಭದಲ್ಲಿ ಇದು ನಕಲಿ ಸಿಡಿ ಎಂದಿದ್ದ ರಮೇಶ್ ಜಾರಕಿಹೊಳಿ ಕೊನೆಗೆ ವಿಡಿಯೋದಲ್ಲಿರುವುದು ನಾನೇ ಎಂದು ಒಪ್ಪಿಕೊಳ್ಳಬೇಕಾಯಿತು.
ಈ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಬಿಜೆಪಿಯ ಮಾನ ಹರಾಜಾಗುತ್ತಿದ್ದಂತೆ ಅನಿವಾರ್ಯವಾಗಿ ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದರು. ಇದಾದ ಬಳಿಕ ರಮೇಶ್ ಜಾರಕಿಹೊಳಿ ಬಿಜೆಪಿ ತೊರೆಯುತ್ತಾರೆ ಎನ್ನುವ ಮಾತುಗಳು ಕೇಳಿಬಂದಿದ್ದವು. ಸಿಡಿ ಬಿಡುಗಡೆ ಬಳಿಕ ರಮೇಶ್ ಜಾರಕಿಹೊಳಿ ಬಿಜೆಪಿ ನಾಯಕರ ಹೆಸರು ಪ್ರಸ್ತಾಪಿಸದೆ ಕೆಲವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಹೈಕಮಾಂಡ್ ಬುಲಾವ್ ನೀಡಿ ಅವರು ದಿಲ್ಲಿಗೆ ಹೋಗಿ ಬಂದ ಬಳಿಕ ಯಾವುದೇ ಬೆಳವಣಿಗೆಗಳು ನಡೆಯಲಿಲ್ಲ. ಒಂದು ಕಡೆ ಸಚಿವ ಸ್ಥಾನ ಕಳೆದುಕೊಂಡ ಅಸಹನೆ ಇದ್ದರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದದ್ದು ರಮೇಶ್ ಜಾರಕಿಹೊಳಿಗೆ ಪ್ರತಿಷ್ಠೆಯ ಕಣವಾಗಿ ಗೆಲ್ಲಲೇಬೇಕಾದ ಚುನಾವಣೆಯಾಗಿ ಮಾರ್ಪಟ್ಟಿತ್ತು. ಕಳೆದುಕೊಂಡಿದ್ದ ಹೆಸರು ಮತ್ತು ವರ್ಚಸ್ಸನ್ನು ಮರಳಿಗಳಿಸಲು ಮತ್ತು ಬಿಜೆಪಿಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಲು ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ ರಮೇಶ್ ಜಾರಕಿಹೊಳಿಗಿತ್ತು. ಈ ಕಾರಣದಿಂದ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿದಿದ್ದರೂ ತಮ್ಮ ಲಖನ್ ಜಾರಕಿಹೊಳಿಯವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರು. ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇನೆ, ನನ್ನ ತಮ್ಮನನ್ನು ಗೆಲ್ಲಿಸುತ್ತೇನೆ, ಕಾಂಗ್ರೆಸ್ ಅನ್ನು 3ನೇ ಸ್ಥಾನಕ್ಕೆ ತಳ್ಳುತ್ತೇನೆ ಎಂದಿದ್ದರು. ಆದರೆ ನಡೆದದ್ದೇ ಬೇರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ಭರ್ಜರಿ ಜಯ ಸಾಧಿಸಿದರು. ಲಖನ್ ಜಾರಕಿಹೊಳಿ 2ನೇ ಪ್ರಾಶಸ್ತ್ಯದ ಮತಗಳಿಂದ ಗೆದ್ದರೆ ಬಿಜೆಪಿ ಅಭ್ಯರ್ಥಿ 3ನೇ ಸ್ಥಾನ ಗಳಿಸಿದರು. ಇದು ಆಡಳಿತಾರೂಢ ಬಿಜೆಪಿ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದ್ದು, ಸೋಲಿಗೆ ರಮೇಶ್ ಜಾರಕಿಹೊಳಿಯೇ ಕಾರಣ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ರಮೇಶ್ ಜಾರಕಿಹೊಳಿಯವರ ತಮ್ಮ ಸತೀಶ್ ಜಾರಕಿಹೊಳಿ ಇವರದ್ದು ರಮೇಶ್ ಜಾರಕಿಹೊಳಿಯವರಿಗೆ ತದ್ವಿರುದ್ಧ ಸಿದ್ಧಾಂತ ಮತ್ತು ವ್ಯಕ್ತಿತ್ವ. 1962ರಲ್ಲಿ ಜನಿಸಿದ ಇವರು 1992ರಲ್ಲಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗುವ ಮೂಲಕ ರಾಜಕೀಯ ರಂಗಕ್ಕೆ ಕಾಲಿಟ್ಟರು. 1998ರಲ್ಲಿ ವಿಧಾನ ಪರಿಷತ್ ಸದಸ್ಯರಾದರು. 2004ರಲ್ಲಿ ಜವಳಿ ಖಾತೆ ಸಚಿವರಾದರು. 2013ರಿಂದ 2016ರವರೆಗೆ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರೆ 2018ರಲ್ಲಿ ಅರಣ್ಯ ಸಚಿವರಾದರು. ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಸಚಿವ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 2019ರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದರೆ 2005ರಲ್ಲಿ ಸತೀಶ್ ಜಾರಕಿಹೊಳಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹಾರಿದ್ದರು. ಸಿದ್ದರಾಮಯ್ಯ ಅವರ ನಿಷ್ಠರಾಗಿರುವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಜೆಡಿಎಸ್ನಿಂದ ಕಾಂಗ್ರೆಸ್ ಕೈ ಹಿಡಿಯುತ್ತಿದ್ದಂತೆಯೇ ಅವರಿಗೆ ಜೊತೆಯಾಗಿದ್ದರು. ತನ್ನ ಇತರೆ ಸೋದರರಿಗೆ ಭಿನ್ನವಾಗಿ ಸತೀಶ್ ಜಾರಕಿಹೊಳಿ ಜಾತ್ಯತೀತ ತತ್ವ ಸಿದ್ಧಾಂತಗಳಿಗೆ ಹೆಚ್ಚು ಬದ್ಧತೆ ತೋರಿದವರು. ಸೈದ್ಧಾಂತಿಕವಾಗಿ ಗಟ್ಟಿ ಎಂದು ಅವರನ್ನು ಪರಿಗಣಿಸಲಾಗುತ್ತದೆ. ಮಾನವ ಬಂಧುತ್ವ ವೇದಿಕೆ ಎಂಬ ಸಂಘಟನೆಯ ಮೂಲಕ ರಾಜ್ಯಾದ್ಯಂತ ಮೌಢ್ಯ, ಕೋಮುವಾದ ವಿರೋಧಿ ಅಭಿಯಾನವನ್ನು ನಡೆಸುತ್ತಾ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬದ ಮತ್ತೊಬ್ಬ ಸದಸ್ಯ ಬಾಲಚಂದ್ರ ಜಾರಕಿಹೊಳಿ 2013ರಲ್ಲಿ ಜೆಡಿಎಸ್ನಿಂದ ಬಿಜೆಪಿಗೆ ಹಾರಿದರು. ಮೊದಲೇ ಹೇಳಿದ ಹಾಗೆ ಪಕ್ಷ ನಿಷ್ಠೆ ಬದಲಾಯಿಸುತ್ತಿದ್ದರೂ ಜಾರಕಿಹೊಳಿ ಕುಟುಂಬದ ಪ್ರಭಾವ ಬೆಳಗಾವಿಯಲ್ಲಿ ಎಷ್ಟಿದೆ ಎಂದರೆ ಜನರು ಅವರನ್ನು ಗೆಲ್ಲಿಸುತ್ತಲೇ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಕೀಯ ಜೀವನದಲ್ಲಿ ಒಂದು ಹಿನ್ನಡೆ. 2021ರ ಮೇ 2ರಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ. ಸಂಸದ ಸುರೇಶ್ ಅಂಗಡಿ ನಿಧನದಿಂದ ತೆರವಾಗಿದ್ದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಿಗದಿಯಾಗಿತ್ತು. ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿಯವರನ್ನು ಬಿಜೆಪಿ ಕಣಕ್ಕಿಳಿಸಿತ್ತು. ಅನುಕಂಪದ ಮತಗಳ ಕಾರಣ ಮಂಗಳಾ ಸುರೇಶ್ ಅಂಗಡಿಯವರು ಹೆಚ್ಚಿನ ಮತಗಳನ್ನು ಗಳಿಸುತ್ತಾರೆ ಎನ್ನುವ ಲೆಕ್ಕಾಚಾರವಿದ್ದರೂ ಅವರ ವಿರುದ್ಧ ಕಣಕ್ಕಿಳಿದದ್ದು ಸತೀಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆಯ ಫಲಿತಾಂಶ ಅಭಿವೃದ್ಧಿಯನ್ನು ಆಧರಿಸಿದೆ. ನನ್ನ 25 ವರ್ಷಗಳ ರಾಜಕೀಯ ಜೀವನ ಮತ್ತು ನಾನು ನಡೆಸಿದ ಅಭಿವೃದ್ಧಿ ಕೆಲಸಗಳಿಂದಾಗಿ ಜನರು ಮತ ಹಾಕುತ್ತಾರೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಇಷ್ಟೇ ಅಲ್ಲದೆ ಬಿಜೆಪಿ ಶಾಸಕರಾಗಿದ್ದ ಸತೀಶ್ ಅವರ ಸಹೋದರರಾದ ಬಾಲಚಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಚುನಾವಣಾ ಪ್ರಚಾರದಿಂದಲೇ ದೂರ ಸರಿದಿದ್ದರು. ಬಾಲಚಂದ್ರ ಮತ್ತು ರಮೇಶ್ ಜಾರಕಿಹೊಳಿಯವರ ಕ್ಷೇತ್ರವಾದ ಅರಭಾವಿ ಮತ್ತು ಗೋಕಾಕ್ನ ಮತದಾರರು ಜಾರಕಿಹೊಳಿ ಹೆಸರಿಗೆ ಮತ ಹಾಕುತ್ತಾರೆ ಹೊರತು ಪಕ್ಷಕ್ಕಲ್ಲ ಎಂದಿದ್ದರು ಸತೀಶ್ ಜಾರಕಿಹೊಳಿ. ಆದರೆ ಫಲಿತಾಂಶ ಸತೀಶ್ ಜಾರಕಿಹೊಳಿಯವರ ಪರ ಬರಲಿಲ್ಲ. ಮಂಗಳಾ ಅಂಗಡಿಯವರು 5240 ಮತಗಳ ಅಂತರದಲ್ಲಿ ಸತೀಶ್ ವಿರುದ್ಧ ಗೆದ್ದರು. ಬಾಲಚಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಚುನಾವಣಾ ಪ್ರಚಾರದಿಂದ ದೂರ ಸರಿದಿದ್ದರು. ಮತ್ತೊಬ್ಬ ಸಹೋದರ ಲಖನ್ ಜಾರಕಿಹೊಳಿ ಮಂಗಳಾ ಅಂಗಡಿಯವರ ಪರ ಪ್ರಚಾರ ನಡೆಸಿದರು. ಆದರೂ ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಿದ್ದ ಬಿಜೆಪಿಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರೀ ಪೈಪೋಟಿ ನೀಡಿ ಬಹಳ ಪ್ರಯಾಸದ ಗೆಲುವು ಸಿಗುವಂತೆ ಮಾಡಿದ್ದು ಸತೀಶ್ ಜಾರಕಿಹೊಳಿ ಸಾಮರ್ಥ್ಯ. ಲೋಕಸಭಾ ಉಪಚುನಾವಣೆಯಲ್ಲಿ ತನ್ನ ವಿರುದ್ಧ ಪ್ರಚಾರ ನಡೆಸಿದ್ದ ಸಹೋದರ ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತ ಮೇಲೆ ಹಳೆಯ ಲೆಕ್ಕಾಚಾರಗಳನ್ನು ಚುಕ್ತಾ ಮಾಡಲು ಎಂಬಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಪರ ಸತೀಶ್ ಜಾರಕಿಹೊಳಿ ಪ್ರಚಾರ ನಡೆಸಿದರು. ಇದೀಗ ಚನ್ನರಾಜ್ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ಲಖನ್ ಕೂಡ ಗೆದ್ದಿದ್ದಾರೆ.
ಮಾಡಿದ್ದಾರೆ. ಇದೊಂದು ರೀತಿಯಲ್ಲಿ ಬಹಳ ವಿಚಿತ್ರ ಸನ್ನಿವೇಶ. ಜಾರಕಿಹೊಳಿ ಕುಟುಂಬ ಇವತ್ತು ಸಂಭ್ರಮಿಸಬೇಕು, ಏಕೆಂದರೆ ಅವರ 4ನೇ ಸೋದರ ಇವತ್ತು ಶಾಸಕರಾಗಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಸೋದರನ ಗೆಲುವನ್ನು ಮುಕ್ತವಾಗಿ ಸಂಭ್ರಮಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಜಾರಕಿಹೊಳಿ ಸಹೋದರರಲ್ಲಿ ಮತ್ತೊಬ್ಬ ಪ್ರಮುಖರು ಎಂದರೆ ಬಾಲಚಂದ್ರ ಜಾರಕಿಹೊಳಿ. 1966ರಲ್ಲಿ ಜನಿಸಿದ ಬಾಲಚಂದ್ರ ಜಾರಕಿಹೊಳಿ ಅರಭಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರು. 2004 ಮತ್ತು 2008ರಲ್ಲಿ ಬೆಳಗಾಂ ಜಿಲ್ಲೆಯ ಅರಭಾವಿಯಿಂದ ಜನತಾದಳದಿಂದ ಸ್ಪರ್ಧಿಸಿ 2 ಬಾರಿ ಶಾಸಕರಾದರು. ಈ ಅವಧಿಯಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೌರಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಸಚಿವರಾದರು. ಆದರೆ 2008ರಲ್ಲಿ ಆಪರೇಷನ್ ಕಮಲ ನಡೆದಾಗ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದರು. 2013 ಮತ್ತು 2018ರಲ್ಲಿ ಅರಭಾವಿಯಿಂದ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿ ಶಾಸಕರಾದರು. ಬಿಜೆಪಿಯ ರೆಡ್ಡಿ ಕುಟುಂಬ, ಶ್ರೀರಾಮುಲುರಂತಹ ಘಟಾನುಘಟಿಗಳನ್ನು ಎದುರಿಸಲು ಕಾಂಗ್ರೆಸ್ನಲ್ಲಿರುವ ಒಂದು ಪ್ರಭಾವಿ ಕುಟುಂಬ ಈ ಜಾರಕಿಹೊಳಿ. ಇದುವರೆಗೂ ಸಹೋದರ ರಮೇಶ್ ಜಾರಕಿಹೊಳಿಯವರ ಪರ ನಿಂತಿರುವ ಬಾಲಚಂದ್ರ ಜಾರಕಿಹೊಳಿ ತನಗೆ ಸಚಿವ ಸ್ಥಾನ ಬೇಡ, ರಮೇಶ್ ಜಾರಕಿಹೊಳಿಯವರಿಗೆ ಸಚಿವ ಸ್ಥಾನ ನೀಡಲಿ ಎನ್ನುವ ಹೇಳಿಕೆಯನ್ನು ನೀಡಿದವರು. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ವಿಚಾರದಲ್ಲೂ ಇದೊಂದು ಪಿತೂರಿ ಎಂದಿದ್ದರು. ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ ಬಳಿಕ ಸಚಿವ ಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿ ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿದ್ದವು. ಈ ಎಲ್ಲಾ ವದಂತಿಗಳನ್ನು ತಳ್ಳಿಹಾಕಿದ್ದ ಅವರು ರಮೇಶ್ ಜಾರಕಿಹೊಳಿಯವರು ಸಚಿವರಾಗಬೇಕು ಎಂದಿದ್ದರು. ಅತ್ತ ಬಿಜೆಪಿಯೂ ಆಗದೆ ಇತ್ತ ಕಾಂಗ್ರೆಸ್ ಆಗದೆ ಉಳಿದ ಲಖನ್ ಜಾರಕಿಹೊಳಿ. ಜಾರಕಿಹೊಳಿ ಸಹೋದರರಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಎನ್ನುವ ಗೊಂದಲದಲ್ಲೇ ಉಳಿದವರೆಂದರೆ ಲಖನ್ ಜಾರಕಿಹೊಳಿ. ಜಾರಕಿಹೊಳಿ ಸಹೋದರರಲ್ಲಿ ಕಿರಿಯ. ಒಂದೊಮ್ಮೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಲಖನ್ ಜಾರಕಿಹೊಳಿ ಆ ಬಳಿಕ ತಮ್ಮ ನಿಷ್ಠೆಯನ್ನು ಬಿಜೆಪಿಗೆ ಬದಲಾಯಿಸಿದರು. 2019ರಲ್ಲಿ ರಮೇಶ್ ಜಾರಕಿಹೊಳಿ ಶಾಸಕತ್ವ ಅನರ್ಹಗೊಂಡ ಬಳಿಕ ಗೋಕಾಕ್ ಕ್ಷೇತ್ರ ತೆರವಾಗಿತ್ತು. ಆ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗಿತ್ತು. ತನ್ನ ಅಭ್ಯರ್ಥಿಯಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದ್ದರೆ ಕಾಂಗ್ರೆಸ್ ಕಣಕ್ಕಿಳಿಸಿದ್ದು ಇದೇ ಲಖನ್ ಜಾರಕಿಹೊಳಿ ಅವರನ್ನ. ಸಹೋದರರ ಸವಾಲ್ ಎಂದೇ ಹೇಳಲಾದ ಈ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಲಖನ್ ಸೋಲನುಭವಿಸಿದ್ರು. ಈ ಸೋಲಿನ ಬಳಿಕ ಲಖನ್ ಬಿಜೆಪಿಯತ್ತ ವಾಲಿದ್ರು. 2021ರಲ್ಲಿ ನಡೆದ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಗಳಾ ಅಂಗಡಿ ಪರ ಸಹೋದರ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ವಿರುದ್ಧ ಪ್ರಚಾರ ನಡೆಸಿದ್ರು. ಆ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಸೋತರು. ಇಷ್ಟೆಲ್ಲಾ ನಡೆದ ಮೇಲೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗಾವಿ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಬಿಜೆಪಿ ಲಖನ್ಗೆ ಟಿಕೆಟ್ ನೀಡಲಿಲ್ಲ. ಬಿಜೆಪಿ ನಾಯಕರಾದ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರ ಮಾತುಕತೆಗಳು ಫಲಪ್ರದವಾಗಲಿಲ್ಲ. ಕೊನೆಗೆ ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ರ ಸಹೋದರನನ್ನು ಸೋಲಿಸಬೇಕು, ನನ್ನ ಸಹೋದರ ಗೆಲ್ಲಬೇಕು ಮತ್ತು ಬಿಜೆಪಿಯೂ ಗೆಲ್ಲಬೇಕು ಎನ್ನುವುದು ರಮೇಶ್ ಜಾರಕಿಹೊಳಿಯವರ ಲೆಕ್ಕಾಚಾರವಾಗಿತ್ತು. ಆದರೆ ಮಂಗಳವಾರ ಹೊರಬಿದ್ದ ಫಲಿತಾಂಶದಿಂದ ಎಲ್ಲವೂ ತಲೆಕೆಳಗಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಮೊದಲ ಪ್ರಾಶಸ್ತ್ಯದ ಮತಗಳಿಂದ ಗೆಲುವು ಸಾಧಿಸಿದ್ದರೆ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ 2ನೇ ಪ್ರಾಶಸ್ತ್ಯದ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮಹಾಂತೇಶ ಕವಟಗಿಮಠ ಸೋಲನ್ನನುಭವಿಸಿದ್ದು 3 ಸಂಸದರು, 2 ಸಚಿವರು, 13 ಶಾಸಕರಿದ್ದರೂ ಗೆಲ್ಲಲಾಗದೆ ಬಿಜೆಪಿಗೆ ಮುಖಭಂಗವಾಗಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಈ 3 ಸೋದರರು ಇನ್ನೊಂದು ದಾಖಲೆ ಬರೆದರು. ಆ ಚುನಾವಣೆಯಲ್ಲಿ ಗೆದ್ದು ರಮೇಶ್, ಸತೀಶ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಸತತ 5ನೇ ಬಾರಿ ವಿಧಾನಸಭಾ ಚುನಾವಣೆ ಗೆದ್ದು ವಿಶಿಷ್ಟ ದಾಖಲೆ ಮಾಡಿದ್ದಾರೆ.